ಒಂದು ಕಾಲದಲ್ಲಿ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಸಿಂಹರಾಜ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದ ಒಂದು ಸಿಂಹ ವಾಸಿಸುತ್ತಿತ್ತು. ಅವನು ಕಾಡಿನ ರಾಜ, ಬಲಿಷ್ಠ, ಧೈರ್ಯಶಾಲಿ. ಆದರೆ ಅವನಿಗೆ ಒಂದು ಗುಣ ಇತ್ತು. ಅವನು ಕೇವಲ ಶಕ್ತಿ ಮೇಲೆ ನಂಬಿಕೆ ಇಡುವವನಲ್ಲ, ಬುದ್ಧಿ ಮತ್ತು ನ್ಯಾಯವನ್ನು ಸಮಾನವಾಗಿ ಕಾಪಾಡುವವನಾಗಿದ್ದ. ಕಾಡಿನ ಎಲ್ಲಾ ಪ್ರಾಣಿಗಳು ಸಿಂಹನನ್ನು ತುಂಬಾ ಗೌರವಿಸುತ್ತಿದ್ದ. ಒಂದು ದಿನ ಕಾಡಿಗೆ ಹೊರಗಿನಿಂದ ಭೀಕರವಾದ ಒಂದು ಹುಲಿ ಬಂತು. ಅದು ಬಹಳ ಕ್ರೂರಿ, ಯಾವ ಪ್ರಾಣಿಯನ್ನಾದರೂ ಹಿಂಸೆ ಮಾಡಿ ಹಿಡಿದು ತಿನ್ನುತ್ತಿತ್ತು. ಈ ಹುಲಿಯನ್ನು ನಿಲ್ಲಿಸಬಲ್ಲವರು ಒಬ್ಬನೇ, ನಮ್ಮ ಸಿಂಹರಾಜ ಎಂದು ಎಲ್ಲರೂ ಕೂಗಿ ಸಿಂಹನ ಬಳಿಗೆ ಹೋಗಿದರು. ಸಿಂಹರಾಜ ತಕ್ಷಣವೇ ಸಭೆ ಕರೆದನು. ಚಿಕ್ಕ ಗಿಳಿ, ಬುದ್ಧಿವಂತ ನರಿಯವರೆಗೂ ಎಲ್ಲರೂ ಹಾಜರಾದರು. ಸಿಂಹನು ಹೇಳಿದನು, ನಾನು ಬಲಿಷ್ಠನಾದರೂ ಈ ಕಾಡು ಕೇವಲ ನನ್ನದು ಅಲ್ಲ, ಇದು ನಮ್ಮೆಲ್ಲರದು. ನಾವು ಒಟ್ಟಾಗಿ ಹೋರಾಡಿದರೆ ಹುಲಿಯನ್ನು ಸೋಲಿಸಬಹುದು. ಗಿಳಿ ಹುಲಿಯ ಬರುವ ದಾರಿಯನ್ನು ನೋಡಲು ಕಳುಹಿಸಲಾಯಿತು. ಆನೆ ತನ್ನ ಭಾರೀ ಕಾಲುಗಳಿಂದ ದಾರಿಯ ಮಣ್ಣನ್ನು ಬಲಪಡಿಸಿತು. ಮೃಗಗಳು ಆಳವಾದ ಗುಂಡಿಯನ್ನು ತೋಡಿದವು. ಎಲ್ಲ ಪ್ರಾಣಿಗಳ ಸಹಕಾರದಿಂದ ದೊಡ್ಡ ಬಲೆಯೊಂದು ಸಿದ್ಧವಾಯಿತು. ಮುಂದಿನ ದಿನ ಹುಲಿ ಕಾಡಿನೊಳಗೆ ಪ್ರವೇಶಿಸಿತು. ಅದು ಅಬ್ಬರಿಸುತ್ತಾ, ಇಲ್ಲಿ ನನ್ನ ಆಜ್ಞೆ ನಡೆಯಬೇಕು ಎಂದು ಗರ್ಜಿಸಿತು. ಆದರೆ ಅದು ಗಮನಿಸದೆ ಆ ಪ್ರಾಣಿಗಳ ತಯಾರಿಸಿದ ಬಲೆಗೆ ಬಿತ್ತು. ದೊಡ್ಡ ಗುಂಡಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಹುಲಿ ತತ್ತರಿಸಿ ಹೊರಬರಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಅಲ್ಲಿಗೆ ಬಂದ ಸಿಂಹರಾಜ ಗಂಭೀರ ಧ್ವನಿಯಲ್ಲಿ ಹೇಳಿದನು, ನೀನು ಕಾಡಿಗೆ ಭಯ ತರಲು ಬಂದೆ, ಆದರೆ ಈ ಕಾಡು ಒಬ್ಬನ ಬಲದಿಂದ ಬಾಳುವುದಿಲ್ಲ, ಎಲ್ಲರ ಒಗ್ಗಟ್ಟಿನಿಂದ ಬಾಳುತ್ತದೆ. ಹುಲಿ ನಾಚಿಕೊಂಡು ಕ್ಷಮೆ ಕೇಳಿತು. ಇನ್ನು ಮುಂದೆ ನಾನು ಯಾರಿಗೂ ಹಾನಿ ಮಾಡಲ್ಲ ಎಂದು ಮಾತು ಕೊಟ್ಟಿತು. ಸಿಂಹನು ಅದನ್ನು ಕ್ಷಮಿಸಿ ದೂರದ ಕಾಡಿಗೆ ಹೋಗಿ ಬದುಕಲು ಸೂಚಿಸಿದನು. ಆ ದಿನದಿಂದ ಕಾಡಿನಲ್ಲಿ ಮತ್ತೆ ಶಾಂತಿ ನೆಲೆಸಿತು. ಸಿಂಹನು ಕೇವಲ ಬಲದಿಂದಲ್ಲ, ಬುದ್ಧಿಯಿಂದ ಮತ್ತು ನ್ಯಾಯದಿಂದ ಕಾಡಿನ ರಾಜನಾಗಿರಬಹುದೆಂದು ಎಲ್ಲಾ ಪ್ರಾಣಿಗಳಿಗೂ ತೋರಿಸಿದ.